ಡಿವೈಎಫ್ಐ ಇವತ್ತು ಭಾಳ ಮುಖ್ಯವಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಬಳ್ಳಾರಿ ಜಿಲ್ಲೆಯಲ್ಲಿ 237 ಜನರು ಇವತ್ತು ಮರಣ ಹೊಂದಿದ್ದಾರೆ ಕೊರೋನಾದಿಂದ. ನಾವು ಕೇಳ್ತಾ ಇದ್ದೀವಿ, ಇದರ ಹೊಣೆಗಾರಿಕೆಯನ್ನು ಯಾರು ಹೋಗಬೇಕು ಅನ್ನೋದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇವತ್ತು 237 ಜನ ಮರಣ ಹೊಂದಿದ್ರು ಸಹ ಇವತ್ತು ನಮ್ಮ ಆರೋಗ್ಯ ಸಚಿವರಾದಂಥ ಶ್ರೀರಾಮುಲು ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಆನಂದ್ ಸಿಂಗ್ರಾಗಿರ್ಬೋದು, ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಥವಾ ಜಿಲ್ಲಾ ವೈದ್ಯಾಧಿಕಾರಿಗಳಾಗಿರ್ಬೋದು, ಇವರ ಒಂದು ವೈಫಲ್ಯ ಏನಿದೆ ಇದು ಕಾಣ್ತಾ ಇದೆ ಅಂತ ನಾವು ಸ್ಪಷ್ಟವಾಗಿ ಡಿವೈಎಫ್ಐ ಆರೋಪ ಮಾಡ್ತಾ ಇದ್ದೀವಿ. ಒಂದು ಮತ್ತು ಇದೇ ಸಂದರ್ಭದಲ್ಲಿ ಇಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದರೆ ದಿನಕ್ಕೆ ಒಂದು 5 ಜನ 6 ಜನ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಕೇರನ್ನು ಮಾಡ್ತಾ ಇಲ್ಲ. ಬದಲಾಗಿ ಹೇಳ್ತಿದ್ರೆ ಅದು ನಾರ್ಮಲ್ ಆಗಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಇದೆ. ನಮಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಕೇವಲ ಕೊರೋನಾದಿಂದ ಇಷ್ಟು ಜನ ಸಾಯ್ತಾ ಇಲ್ಲ, ಬದಲಾಗಿ ಅವರಿಗೆ ಅನೇಕ ಕಾಯಿಲೆಗಳಿದ್ದಾವೆ. ಆ ಕಾಯಿಲೆಗಳಿಗೆ ಇವರು ಟ್ರೀಟ್ಮೆಂಟನ್ನು ಕೊಡ್ತಾ ಇಲ್ಲ. ಬದಲಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಕೊರೋನಾದ ಹೆಸರಿನೊಳಗಡೆ ಕರ್ಕೊಂಡು ಹೋಗ್ತಾರೆ. ಬಳ್ಳಾರಿಯಲ್ಲಿ ಕರ್ಕೊಂಡು ಹೋಗ್ತಂದ್ರೆ ಅದು ಒಂದು ರೀತಿಯಲ್ಲಿ ಸಾಯಿಸಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಅಭಿಪ್ರಾಯ ಜನರಲ್ಲಿ ಮೂಡ್ತಾ ಇದೆ. ಅವರಿಗೆ BP, ಶುಗರ್, ಹೃದಯ ಕಾಯಿಲೆ, ಜ್ವರ ಅಥವಾ ಬೇರೆ ಜ್ವರ, ಡೆಂಗ್ಯೂ ಜ್ವರ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಇಂಥದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಇಲ್ಲಿ ಆರೋಗ್ಯವಾಗಿರುವಂಥ ವ್ಯಕ್ತಿ ಅಲ್ಲಿ ಕರ್ಕೊಂಡು ಹೋದ ತಕ್ಷಣ 2 ದಿನಕ್ಕೋ 3 ದಿನಕ್ಕೋ ಸಾಯುವಂಥ ಪರಿಸ್ಥಿತಿ ಇದೆ. ಇದನ್ನು ಸರಿಯಾಗಿ ಜಿಲ್ಲಾಡಳಿತ ಮತ್ತು ನಮ್ಮ ಸಚಿವರು ಗಮನಕ್ಕೆ ತಗೋಬೇಕಾಗುತ್ತೆ. ಅದು ಇಲ್ಲಿವರೆಗೂ ತಗೊಂಡಿಲ್ಲ. ಹಾಗಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ಅದೇ ಸಂದರ್ಭದಲ್ಲಿ JSW ಆಗಿರ್ಬೋದು, BMM ಆಗಿರ್ಬೋದು, ಇತರ ಫ್ಯಾಕ್ಟ್ರಿಗಳಿಂದ ನಮ್ಮ ಯುವಜನರನ್ನು ನಿರುದ್ಯೋಗಿಗಳ ಆಗ್ತಾ ಇದ್ದಾರೆ, ಅವ್ರನ್ನ ಉದ್ಯೋಗದಿಂದ ತೆಗಿತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರ್ಬೋದು ಅಥವಾ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದೇನಪ್ಪ ಅಂತ ಹೇಳಿದ್ರೆ, ನೀವು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಏನು ಕರೋನಾದಿಂದ ಸತ್ತಂಥ ಕುಟುಂಬಗಳದ ಒಂದು ಸಭೆಯನ್ನು ಕರಿಬೇಕು. ನಿಜವಾದಂಥ ವಾಸ್ತವ ಪರಿಸ್ಥಿತಿ ಗೊತ್ತಾಗುತ್ತೆ. ಬಳ್ಳಾರಿ ಒಳಗಡೆ ಇರುವಂಥದ್ದು ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ. ಇಲ್ಲಪ್ಪ ಅಂತಂದರೆ ಡಾಕ್ಟರ್ ಸರ್ಟಿಫಿಕೇಟ್, ಬಳ್ಳಾರಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಂದ್ರೆ ಕೊರೋನಾ ಬಂದಿದೆ, ಯಾರಾದ್ರೂ ಸತ್ತಂದ್ರೆ ಅವ್ರಿಗೆ ಕೊರೋನಾ ಬಂದಿದೆ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಈ ರೀತಿಯಾದಂಥ ನಡೀಬಾರ್ದು. ನಮ್ಮ ಹೊಸಪೇಟೆಯಲ್ಲಿ ಖಾಸಗಿ ಆಸ್ಪತ್ರೆಗಳೆಲ್ಲ ಮುಚ್ಚಿದ್ದಾರೆ. ಸರ್ಕಾರ ಆದೇಶ ಇದೆ, ಎಲ್ಲ ಖಾಸಗಿ ಆಸ್ಪತ್ರೆಗಳು ತೆಗಿಬೇಕು, ರೋಗಿಗಳನ್ನು ನೋಡ್ಬೇಕಂತ ಆದೇಶ ಇದೆ. ಅದರ ಆದೇಶವನ್ನ ಇಲ್ಲಿರುವಂಥ ವೈದ್ಯಾಧಿಕಾರಿಗಳೇನಿದ್ರೆ ಅದನ್ನ ಜಾರಿ ಮಾಡ್ತಾ ಇಲ್ಲ. ನಾವು ನೋಡ್ತೇವೆ ಬಹಳಷ್ಟು ಖಾಸಗಿ ಆಸ್ಪತ್ರೆಗಳು 1 to double ಇವತ್ತು ಫೀಸನ್ನು ಕರೆಕ್ಟ್ ಮಾಡ್ತಾರೆ, ಕೈ ಮುಟ್ತಾ ಇಲ್ಲ, ಏನು ನೋಡ್ತಾನೆ ಇಲ್ಲ. ಆ ಊರ್ಲಿಂದ ಕೇಳ್ತಾರೆ ಏನಾಗಿದೆ, ಅವಾಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವೊಬ್ಬರಂತೂ ಮುಚ್ಚಿಲ್ಲ, ಇಲ್ಲಿವರೆಗೂ ತೆಗಿತಾನೇ ಇಲ್ಲ. ಹಾಗಾಗಿ ಇವತ್ತು ಸರ್ಕಾರ ಆದೇಶ ಮಾಡಿದ್ರೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಮತ್ತು 50% ಸೀಟನ್ನು ಇವತ್ತು ಖಾಸಗಿ ಆಸ್ಪತ್ರೆಗಳು ತೆಗೆದಿರಬೇಕು ಕರೋನಾಕ್ಕೆ ಅಂತ ಹೇಳಿದ್ದಾರೆ. ಯಾವ ಆಸ್ಪತ್ರೆಗಳು ತಗ್ಗಿಟ್ಟಿದ್ದಾವೆ ಜಿಲ್ಲಾಧಿಕಾರಿ ಸ್ಪಷ್ಟತೆಯನ್ನು ಕೊಡಬೇಕು. ಇವತ್ತು ಅದೇ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ವೆಚ್ಚವನ್ನು ಕೊರೋನಾ ಪೇಷಂಟ್ಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಅದ್ರದ್ದು ಒಂದು ನಮಗೆ ಬಹಿರಂಗಗೊಳಿಸ್ಬೇಕು. ಯಾವ ರೀತಿಯಾದಂಥ ಖರ್ಚನ್ನು ಮಾಡ್ತಾ ಇದ್ದಾರೆ ಒಬ್ಬ ಕೊರೋನಾ ಪೇಷಂಟ್ಗೆ ಅಂತಂದ್ರೆ ನಾವು ಬಹಿರಂಗಗೊಳಿಸ್ಬೇಕಂತ ಈ ಸಂದರ್ಭ ಹೇಳ್ತಾ ಇದ್ವಿ. ಯಾಕಂದ್ರೆ ಇದು ಭಾಳ ಸೀರಿಯಸ್ ಆದಂಥ ವಿಷಯ ಇರೋದ್ರಿಂದ ನಾವು ಡಿವೈಎಫ್ಐ ಒತ್ತಾಯ ಮಾಡ್ತಾ ಇದ್ದೇವೆ. ಮಾನ್ಯ ಸಚಿವರಾದಂಥ ಆನಂದ್ ಸಿಂಗ್ರವರು ತಕ್ಷಣದೊಳಗಡೆನೆ ಸಂಘ ಸಂಸ್ಥೆಗಳ ಒಂದು ಸಭೆಯನ್ನು ಕರಿಬೇಕು. ಅದೇ ರೀತಿಯಾಗಿ ಮರಣ ಹೊಂದಿದಂಥ ಕೋವಿಡ್ನಿಂದ ಮರಣ ಹೊಂದಿದ್ದ ಕುಟುಂಬಸ್ಥರನ್ನ ಕರೆದು ಅವರ ನಿಜವಾದಂಥ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇರುವಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಒಂದು ವೇಳೆ ಮಾಡದೆ ಹೋದರೆ ನಾವು ಹೋರಾಟವನ್ನು ನಿಜವಾಗ್ಲೂ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಈ ಕರೋನಾ ಸಂಬಂಧಪಟ್ಟಾಗೆ ದಯವಿಟ್ಟು ಜನರು ಸಹ ಪ್ರಶ್ನೆ ಮಾಡಬೇಕಂತ ಈ ಸಂದರ್ಭಕ್ಕೆ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ತಜ್ಞ ವೈದ್ಯರ ಪ್ರಕಾರ 70% ಅಥವಾ 80% ಕೊರೋನಾದಿಂದ ಯಾರಿಗೆ ಏನೂ ಆಗೋದಿಲ್ಲ. ಮಾಮೂಲಾಗಿ ಜ್ವರ ಕೆಮ್ಮು ಬರುತ್ತೆ, ಅದು ಒಂದು 5 ದಿನ ಇಟ್ಕೊಂಡು ಹೋಗೋದನ್ನು ಸರ್ಕಾರ ಹೇಳುತ್ತೆ ಮತ್ತು ವೈದ್ಯರು ಹೇಳ್ತಾರೆ. ಆದರೆ ಇಲ್ಲಿ ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿಯ ನಿರ್ಮಾಣ ಮಾಡ್ತಾ ಇದೆ ಅಂತದ್ದು ಡಿವೈಎಫ್ಐ ಪ್ರಶ್ನೆ ಮಾಡ್ತಾ ಇದೆ ಅಂತ ಈ ಸಂದರ್ಭ ಹೇಳ್ತಾ, ನನ್ನ ಹೆಸರು ಬಿಸಾಟಿ ಮಹೇಶು, ಡಿವೈಎಫ್ಐನ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ.